ಜಂತರ್ ಮಂತರ್ ಪ್ರತಿಭಟನೆ ಬಗ್ಗೆ ದೆಹಲಿ ಪೊಲೀಸರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇದೀಗ ಬಹಳ ದಿನಗಳಾದ ಮೇಲೆ ದೆಹಲಿ ಪೊಲೀಸರು ಇದರ ಬಗ್ಗೆ ಸ್ಪಷ್ಟನೆ ಕೊಡುವುದಕ್ಕೆ ಶುರು ಮಾಡಿದ್ದಾರೆ. ಸುಳ್ಳು ಸುದ್ದಿಯಿಂದಾಗಿಯೇ ಪ್ರತಿಭಟನೆ ದಿಕ್ಕು ತಪ್ಪಿದ ಬಗ್ಗೆ ದಾಖಲೆಗಳು ಇವೆ, ಹಳೆ ವಿಡಿಯೋಗಳನ್ನು ಹಂಚಿಕೊಳ್ತಾ ಇದ್ದಾರೆ ಎನ್ನುವ ಬಗ್ಗೆ ಪೊಲೀಸರು ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಪಾಕಿಸ್ತಾನ ಮೂಲದವರ ಕೈವಾಡದ ಬಗ್ಗೆ ಕೂಡ ಶಂಕೆ ಇದೆ. 400 ಪಾಕಿಸ್ತಾನಿ ಮೂಲದವರು ಪ್ರತಿಭಟನೆಯಲ್ಲಿ ಇರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ದೆಹಲಿ ಸೆಂಟ್ರಲ್ ಡಿಸಿಪಿ ರೋಹಿತ್ ರಾಜ್ವೀರ್ ಸಿಂಗ್ ಮಾಹಿತಿ ಕೊಟ್ಟಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ದೆಹಲಿಯ ಸೆಂಟ್ರಲ್ ಡಿಸಿಪಿ ಅಂದರೆ ಈಗ ಮತ್ತದೆ ಪಾಕಿಸ್ತಾನ ಮೂಲದವರಿದ್ದಾರೆ ಅನ್ನುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬಂದಿದೆಯಂತೆ. ಹಿಡೀರಿ ಫಸ್ಟ್ ಅವರನ್ನು, ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಸೆಂಟ್ರಲ್ ಡಿ ಸಿ ಪಿ ಅವರೇ, ನಿಮ್ಮ ಇಂಟೆಲಿಜೆನ್ಸು 400 ಜನ ಪಾಕಿಸ್ತಾನಿಯರು ಬಂದು ಭಾರತದ ರಾಜಧಾನಿ ಒಳಗಡೆ ನುಸುಳಿ ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡೋವರೆಗೂ ದೇಶದಲ್ಲಿ ದೆಹಲಿ ಪೊಲೀಸ್ ಅಂದರೆ ನಂಬರ್ 1 ಅಂತ ಮಾತಾಡ್ತಾರೆ. ನಂಬರ್ 1 ಡೆಲ್ಲಿ ಪೊಲೀಸ್ ಅಂತ ಮಾತಾಡ್ತಾರೆ. ನೀವು ಯಾರನ್ನಾದರೂ ಕೇಳಿ ನಂಬರ್ 1 ಪೊಲೀಸ್ ಯಾರ್ರೀ ಅಂದರೆ ಡೆಲ್ಲಿ ಪೊಲೀಸ್ ಅಂತ ಮಾತಾಡ್ತಾರೆ. ಯಾಕೆ ನಂಬರ್ 1 ಪೊಲೀಸರಿಗೆ 400 ಜನ ಒಳ ನುಸುಳುಕೋರರ ಬಗ್ಗೆ ಮಾಹಿತಿ ಇರಲಿಲ್ವಾ? ಗುಸ್ಬೇಟಿಯೋ ಎಲ್ಲ ಒಳ ನುಸುಳುಕೋರರು, ಇವ್ರ ಬಗ್ಗೆ ಪೊಲೀಸರೇ ಮಾಹಿತಿ ಇರಲ್ವಾ ತಮಗೆ? 400 ಜನ ಇದ್ದರೆ ಕೇಳಿ, ವಿಚಾರಿಸಿ. ಏನು ದೇಶಾದ್ಯಂತ ಒಂದು ಕಡೆ SIR ಮಾಡ್ತಾ ಇದ್ದಾರೆ, ಬಾಂಗ್ಲಾದೇಶಿಯರನ್ನ ಪತ್ತೆ ಹಚ್ತಾ ಇದ್ದಾರೆ, ಪಾಕಿಸ್ತಾನಿಯರ ಪತ್ತೆ ಹಚ್ತಾ ಇದ್ದಾರೆ. ಪುಲ್ವಾಮಾ ಬಂದರೂ ಇದೇ ಕತೆ, ಇನ್ನೊಂದು ಕಡೆ ಬೇರೆ ಬೇರೆ ಪ್ಲೇಸ್ಗಳು ಬಂದರೂ ಇದೇ ಕತೆ ಆಗಿಬಿಟ್ರೆ ಹೇಗಿದು ಕಥೆ? ಯಾವಾಗ ಕೇಳಿ ಪಾಕಿಸ್ತಾನದವರು ಆದರೆ ಅಷ್ಟೊಂದು ಈಸಿಯಾಗಿ ಗೇಟ್ಗಳನ್ನು ಓಪನ್ ಮಾಡಿ ಬಿಟ್ಬಿಟ್ಟಿದ್ದೀರಾ ನೀವು? ಅಷ್ಟೊಂದು ಓಪನ್ ಆಗಿ ಗೇಟ್ಗಳನ್ನು ಇಟ್ಟು ಇವರೆಲ್ಲರೂ ಕೂಡ ಒಳಗಡೆ ಬಂದು ಗಲಭೆ ಮಾಡಲಿ ಅಂತ ನೀವು ಬಿಟ್ಟಿದ್ದೀರಾ? 400 ಜನ ಅದರಿಂದ ಸೆಗ್ರಿಗೇಟ್ ಮಾಡಿಬಿಡಿ. ಆ ಪ್ರತಿಭಟನೆಯಿಂದ 400 ಜನರನ್ನು ಸೆಗ್ರಿಗೇಟ್ ಮಾಡಿಬಿಡಿ. ಸುಳ್ಳು ಸುದ್ದಿ ಯಾವುದು ವಿಡಿಯೋಗಳು, ಹಳೆ ವಿಡಿಯೋಗಳು ಯಾವ್ಯಾವು, ಇದರಲ್ಲಿ ಯಾರ್ದು ಪಿತೂರಿಯಿಂದಾಗಿ ಇಷ್ಟೆಲ್ಲ ಗಲಾಟೆಗಳಾಯಿತು, ನೀಟ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದ್ದು ಸರಿಯೇ ತಪ್ಪೇ, ಇದ್ರ ಬಗ್ಗೆ ಅವ್ರು ಪ್ರತಿಭಟನೆ ಮಾಡ್ತಾರೋ ಸರಿನಾ ತಪ್ಪಾ, ಅವರ ಹಕ್ಕು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ 400 ಜನ ಅಂತ ನಿಮಗೆ ಶಂಕೆ ವ್ಯಕ್ತವಾಗಿದೆಯಲ್ಲ, ಎಲ್ಲ ಈ ಪ್ರತಿಭಟನೆಗಳು ಆದಮೇಲೆ ಶಂಕೆ, ಪೆಹಲ್ಗಾಮು ಪುಲ್ವಾಮಾದೆಲ್ಲ ಕಥೆ ಹೇಳ್ತಿರಲ್ಲ ಇವತ್ತಿಗೂ ಕೂಡ, ಅದು ವಿದೇಶಿ ಶಕ್ತಿಗಳು ಹಾಗೆ ಹೀಗೆ ಅಂತ. ಯಾರನ್ನ ಹಿಡೀರಿ, ಶಿಕ್ಷೆ ಕೊಡಿ. ಯಾರು ಕೂಡ ನಾವಿಲ್ಲಿ ಇದನ್ನು ಬೇಡ ಅಂತ ಹೇಳ್ತಾ ಇಲ್ಲ. ಎಲ್ಲ ಆದಮೇಲೆ ಈಗ ಸುಳ್ಳು ಸುದ್ದಿ ಬಂತು ಅಂತ ಹೇಳಿದ್ರೆ, ಯಾರೆಲ್ಲ ಸುಳ್ಳು ಸುದ್ದಿ ಯಾವ ಅಕೌಂಟ್ಗಳಿಂದ ಆಗಿದೆ, ಯಾರು ಈ ಥರ ಸ್ಪ್ರೆಡ್ ಮಾಡಿದ್ದಾರೆ, ಹಿಡಿದು ಹಾಕಿ, ಒಳಗಡೆ ಹಾಕಿ. ತಕರಾರು ಇಲ್ಲವಲ್ಲ. ಪಾಟ್ನಾದ ಪ್ರತಿಭಟನೆ ನೋಡ್ತಾ ಇದ್ದೀವಿ ನಾವು. ಇದೀಗ ಇಲ್ಲಿ ಪಾಟ್ನಾದ ಪ್ರತಿಭಟನೆ ಗಮನಿಸ್ತಾ ಇದ್ದೀವಿ. ಜಂತರ್ ಮಂತರ್ ಪ್ರತಿಭಟನೆ ಎಷ್ಟು ತೀವ್ರವಾಗಿದೆಯೋ ತತ್ಸಮಾನವಾಗಿ ತತ್ಸಂಬಂಧಿ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ನೀಟ್ ಕ್ವೆಶ್ಚನ್ ಪೇಪರ್ ಲೀಕ್ಗೆ ಸಂಬಂಧಪಟ್ಟಂತೆಯೇ ಪಾಟ್ನಾದಲ್ಲಿಯೂ, ಬಿಹಾರದ ಪಾಟ್ನಾ ಅಲ್ಲಿಯೂ ಕೂಡ ಪ್ರತಿಭಟನೆ ನಡೀತಾ ಇದೆ ಜೋರಾಗಿ. ಪ್ರತಿಭಟನಾಕಾರನ ಹತ್ತಿಕ್ಕಲಿಕ್ಕೆ ಬಂದರೆ ಅವರು ಅಲ್ಲಿ ಕಲ್ಲು ತೂರಾಟವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಕಲ್ಲು ತೂರಾಟ ಅಕ್ಷಮ್ಯ, ಮಾಡಬಾರದು. ನಮ್ಮದೇ ಸಿಬ್ಬಂದಿ ಪೊಲೀಸರು, ಇದು ನಾನು ಪೊಲೀಸರಿಗೂ ಹೇಳ್ತೀನಿ, ನಮ್ಮ ನೆಲದ ಮಕ್ಕಳವರು, ನಮ್ಮದೇ ನಾಡಿನ ಮಕ್ಕಳು, ನಮ್ಮಲ್ಲೇ ಎಕ್ಸಾಮ್ ಬರೆದಿದ್ದಾರೆ. ಇವರೆಲ್ಲ ಪರೀಕ್ಷೆ ಬರೆದ ಮೇಲೆ ಡಾಕ್ಟರ್ಗಳಾಗುವಂಥವ್ರು ಇದ್ದಾರೆ ಅವರು. ಸೊ ಇಲ್ಲಿ ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಹೊಡೆಯೋದು, ಪ್ರತಿಭಟನಾಕಾರರಿಗೆ ಪೊಲೀಸರು ಹೊಡೆಯೋದು ಎರಡೂ ಕೂಡ ಅಕ್ಷಮ್ಯವಾಗುತ್ತದು. ಇದು ಆಗಬಾರ್ದು. ಮೊಳೆ ಮುರಿಯೋದು, ಲಾಠಿಗಳಿಗೆ ಮೊಳೆ ಸಿಕ್ಕಿಸಿ ಹೊಡೆಯೋದು, ಪ್ರತಿಭಟನಾಕಾರರು ಕಲ್ಲಲ್ಲಿ ಹೊಡೆಯೋದು ಎರಡೂ ತಪ್ಪೆ. ಪೊಲೀಸ್ ಸಿಬ್ಬಂದಿ, ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಯಾರೋ ಪೊಲೀಸ್ ಇರ್ತಾರಲ್ಲ, ಅವ್ರಿಗೂ ಮಕ್ಕಳಿರ್ತಾರೆ, ಅವ್ರಿಗೂ ಫ್ಯಾಮಿಲಿ ಇದೆ, ಸ್ಟೂಡೆಂಟ್ಸ್ಗೂ ಕೂಡ ಅವ್ರಿಗೂ ತಂದೆ ತಾಯಿ ಇರ್ತಾರೆ, ಒಂದು ಭವಿಷ್ಯ ಕಟ್ಕೊಳ್ಬೇಕು ಅಂತ ಬಂದಿದ್ದಾರೆ. ಇವೆರಡೂ ಆಗಬಾರ್ದು. ಮತ್ತು ಪಾಟ್ನಾದಲ್ಲಿಯೂ ಕೂಡ ಕಿಚ್ಚು ಜೋರಾಗಿದೆ. ಇಲ್ಲಿ ಪಾಟ್ನಾದಲ್ಲೂ ಕೂಡ ಎಷ್ಟು ಜನ ಪಾಕಿಸ್ತಾನಿಯರಿದ್ದಾರೆ, ಏನು ಕಥೆ ಅಂತೇಳಿ ಈ ಬಿಹಾರದವರು, ಪಾಟ್ನಾ ಪೊಲೀಸರು ಅವರು ಹೇಳಬೇಕಾಗತ್ತೆ. ಇದೆಲ್ಲ ನಮಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಿಮಗೆ 1 ಸಲವೋ 2 ಸಲವೋ ಆದರೆ ಸರಿ, ಒಮ್ಮೆ 2 ಬಾರಿ 3 ಬಾರಿ ಎಲ್ಲದಕ್ಕೂ ಪಾಕಿಸ್ತಾನ ಮೂಲದವರು, ಎಲ್ಲದಕ್ಕೂ ಸಂಚು ನಡೆದಿದೆ, ಎಲ್ಲದಕ್ಕೂ ವಿದೇಶಿ ಶಕ್ತಿಗಳ ಪಿತೂರಿ, ಎಲ್ಲದಕ್ಕೂ ಫಂಡ್ ಬಂದಿದೆ. ಇದನ್ನು ಹೇಳ್ತಾ ಇದೇನಾಗ್ಬಿಟ್ಟಿದೆ, ಒಂದು ರೀತಿಯಲ್ಲಿ ಸವಕಲಾಗೋಯ್ತೇನೋ ಅಂತ ಅನಿಸುತ್ತೆ. ಸರಿ, ಇದು ಕಂಡು ಹಿಡಿದಿದ್ದೀರಾ ನೀವು. ಇನ್ನೂ ಶಂಕೆ ಅಂದ್ಕೊಂಡು ಕೂತ್ಕೊಂಡ್ರೆ, ಶಂಕೆಯಿಂದ ತೋರಿಸ್ಬಾರ್ದು ನೀವು. ನೋ, ಶಂಕೆ, ಆ ಥರದ ಅನುಮಾನ ಇದೆ, ಪ್ರತಿಭಟನೆಯಲ್ಲಿರುವ ಶಂಕೆ ಅಂದರೆ ಇವೆಲ್ಲವೂ ಕೂಡ ನರೇಷನ್ ಬಿಲ್ಡ್ ಮಾಡುವ ಕೆಲಸವನ್ನು ದೇಶದ ನಂಬರ್ 1 ಪೊಲೀಸ್ ಖ್ಯಾತಿಯ ದೆಹಲಿ ಪೊಲೀಸರು ಮಾಡಬಾರದು. ಇಫ್ ಇಟ್ ಈಸ್ ಎ ನರೇಷನ್, ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಇದು ಸ್ವೀಕಾರಾರ್ಹವಲ್ಲ. ನರೇಷನ್ನೇ ಆಗಿದ್ದರೆ 400 ಜನ ಪಾಕಿಸ್ತಾನಿ ಮೂಲದವರು ಪ್ರತಿಭಟನೆಯಲ್ಲಿರುವ ಶಂಕೆ ನಿಮಗಿದ್ದರೆ ಹೋಗಿ ಜಂತರ್ ಮಂತರ್ಗೆ ಚೆಕ್ ಮಾಡಿ, ಮೂಲ ಚೆಕ್ ಮಾಡ್ಕೊಳ್ಳಿ, ಯಾರ ಹೆಸರಿದೆ, ಇವ್ರದ್ದು ಯಾವುದೋ ಐಡೆಂಟಿ ಕಾರ್ಡೋ, ಆಧಾರ್ ಕಾರ್ಡೋ, ಇನ್ನೊಂದೋ ಮತ್ತೊಂದೋ ಕೇಳಿ, ವಿದ್ಯಾರ್ಥಿಗಳದ್ದು ಹಾಲ್ ಟಿಕೆಟೋ ಇನ್ನೊಂದು ಕೇಳಿ. ಅದೇನು ಮಾಡಿದೆ ನೀವು, ಬರೀ ಇದನ್ನು ಹೇಳ್ಕೊಂಡಿದ್ದರೆ ಪ್ರತಿಭಟನಾಕಾರ ಇನ್ನೂ ರೊಚ್ಚಿಗೆ ಹೇಳ್ತಾರಲ್ವಾ ಅಂತ. जिनका मकसद पैनिक फैलाना या सिंपल फैक्ट्स को तोड़ मरोड़ कर मिस इंफॉर्मेशन फैलाना नजर आ रहा है.
इस पूरी प्रक्रिया में मेरी सहायता वैशाली करेंगी। यहाँ पे सबसे पहले मैं उस सोशल मीडिया पोस्ट का जिक्र करना चाहता हूं जिसमें दावा किया गया कि 20 जुलाई की घटनाओं के दौरान पुलिस कार्रवाई की वजह से एक महिला की मौत हो गई। दिल्ली पुलिस ने इस दावे का खंडन किया और स्पष्ट किया कि प्रदर्शन के दौरान किसी की भी मृत्यु नहीं हुई है। आप स्क्रीन पर भी देख सकते हैं जो फेक न्यूज अलर्ट हमने जनरेट किया। नेक्स्ट दिखाइए। ये रूमर जो सर्कुलेट कर रहा था उसके लिए हमारा जो पोस्ट हमने डाला दिल्ली पुलिस ने, ये भी आप देख सकते हैं। इसी तरह एक राजनेता ने रात में एक वीडियो बनाकर सोशल मीडिया पर डाला जिसमें वो दावा कर रहे हैं कि केंद्र सरकार जंतर मंतर पर प्रदर्शनकारियों के खिलाफ क्रैकडाउन की तैयारी कर रही है। इस वीडियो से लोगों में डर, भ्रम और अफरा तफरी की प्रबल संभावना बनी। दिल्ली पुलिस ने यह भी स्पष्ट किया कि ऐसी कोई कार्रवाई नहीं होने जा रही है और लोगों से अपील की कि बिना पुष्टि वाले दावों पर बिल्कुल भी भरोसा ना करें। हमारी जांच में यह भी सामने आया कि पाकिस्तान से चलाए जा रहे कुछ सोशल मीडिया अकाउंट्स फेक कंटेंट फैला रहे हैं। दिल्ली पुलिस संबंधित एजेंसियों के एक साथ मिलकर ऐसे और अकाउंट्स की पहचान करने पर लगातार काम कर रही है। ऐसे 400 से अधिक हैंडल्स की अब तक पहचान कर ली गई है और उन्हें AI जनरेटेड कंटेंट, डीफेक वीडियो, एडिटेड तस्वीरें और प्रदर्शन से जुड़ी अन्य झूठी सामग्री फैलाने के कारण ब्लॉक किया गया है। ऐसे ही कुछ हैंडल्स ऑपरेशन सिंदूर के दौरान भी फेक इंफॉर्मेशन फैलाने में सक्रिय पाए गए थे। इन सोशल मीडिया अकाउंट्स ने कई वरिष्ठ अधिकारियों के आधिकारिक बयानों को एडिट करके और विजुअल कंटेंट के साथ छेड़छाड़ करके लोगों को गुमराह करने की कोशिश की। फर्जी कंटेंट में AI या डीपफेक वीडियो में शामिल एक श्री सोनम वांगचुक जी का भी वीडियो है, वो मैं अभी आपको यहाँ पे दिखाऊंगा। दोस्तों, आज मैं आपको बताना चाहता हूँ उस दिन जब मुझे जबरदस्ती उठाकर ले जाया गया। आयोजित इस प्रेस ब्रीफिंग में मीडिया के सभी साथियों का स्वागत है। जैसा कि आप जानते हैं, पिछले कई हफ्तों से जंतर मंतर पर प्रदर्शन चल रहा है। इस प्रदर्शन